ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಹೇಮಾದ್ರಿ ನಿಭಗಾತ್ರಾಯ ಸೀತಾಶೋಕ ವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾದ್ ಆಂಜನೇಯಾಯ ಮಂಗಳಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ದೃಷ್ಟಾಮಯ ಸೀತಾದೇವಿ ನನ್ನಿಂದ ನೋಡಲ್ಪಟ್ಟಳು. ಈ ಮಾತು ವಾನರರಿಗೆಲ್ಲ ಜೀವ ತಂದಿತು. ನಮಗೂ ಆನಂದ ಆಯಿತು. ಕಳೆದ 10 ತಿಂಗಳಿಂದ ಸೀತಾದೇವಿ ಇಲ್ಲದೆ ರಾಮನೊಡನೆ ನಾವು ಹೆಜ್ಜೆ ಹಾಕ್ತಾ ಇದ್ವು. ಇವತ್ತು ಶುಭ ಸಮಾಚಾರ ನಮಗೆ ಸಿಕ್ಕಿದೆ. ಎಲ್ಲರಿಗೂ ಆನಂದ ಆಯಿತು. ಅಂಗದ ಹನುಮಂತನಿಗೆ ಹೇಳ್ದ, ಹನುಮಂತ, ನೀನು ಸತ್ಯದಲ್ಲಿ ವೀರ್ಯದಲ್ಲಿ ನಿನಗೆ ಸಮಾನರು ಯಾರೂ ಇಲ್ಲಪ್ಪ. 100 ಯೋಜನ ವಿಸ್ತೀರ್ಣದ ಈ ಮಹಾಸಾಗರವನ್ನು ದಾಟಿ ಲಂಕೆಗೆ ಹೋಗಿ ಅಲ್ಲಿ ಸೀತೆಯನ್ನು ಕಂಡು ಮತ್ತೆ ಕ್ಷೇಮವಾಗಿ ಇಲ್ಲಿಗೆ ಬಂದಿಯಲ್ಲ. ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ. ನಮಗೆಲ್ಲ ಜೀವದಾನ ಮಾಡಿದೆ. ನಾವೆಲ್ಲ ಬದುಕಿದ್ವು. ನಾವು ಹೋಗಿ ರಾಮನನ್ನು ಲಕ್ಷ್ಮಣನನ್ನು ನೋಡುವಂತಾಯಿತು ಅಂತ ಅಂಗದ ಹೇಳ್ತಾನೆ. ಸೀತೆ ಇರೋ ಜಾಗ ಏನೋ ಗೊತ್ತಾಗ್ಬಿಡ್ತು ನಮಗೆ. ನಾವೊಂದು ಕೆಲಸ ಮಾಡೋಣ, ನಾವೆಲ್ಲ ವಾನರರೆಲ್ಲ ಲಂಕೆಗೆ ಹೋಗೋಣ. ಈಗಾಗಲೇ ಲಂಕೆ ಎಲ್ಲ ಸುಟ್ಟು ಹೋಗಿದೆ. ಹೇಗಾದರೂ ಮಾಡಿ ಸೀತಾದೇವಿಯನ್ನು ಕರೆದುಕೊಂಡು ಬಂದು ರಾಮನ ಬಳಿ ಹೋಗೋಣ ಅಂತ ಅಂಗದ ಹೇಳ್ದ. ಅದಕ್ಕೆ ವೃದ್ಧನಾದಂತಹ ಜಾಂಬುವಂತ ಹೇಳ್ತಾನೆ, ಈ ರೀತಿ ಮಾಡೋದು ಸರಿ ಇಲ್ಲ. ನಮಗೆ ಸುಗ್ರೀವಾಜ್ಞೆ ಆಗಿರೋದು ಸೀತೆಯನ್ನು ಹುಡ್ಕೋದು ಅಂತ. ಈಗ ಸೀತೆಯನ್ನು ಹುಡುಕಾಯಿತು. ನಾವು ಸುಗ್ರೀವನ ಹತ್ರ ಹೋಗಿ ರಾಮನ ಹತ್ರ ಹೋಗಿ ಈ ವಿಷಯವನ್ನೆಲ್ಲ ಹೇಳೋಣ. ಆಮೇಲೆ ರಾಮ ಏನು ಆಜ್ಞೆ ಕೊಡ್ತಾನೋ, ಸುಗ್ರೀವ ಏನು ಆದೇಶ ಕೊಡ್ತಾನೋ ಆ ರೀತಿ ಮಾಡೋಣ ಅಂತ ಹೇಳ್ತಾನೆ. ಎಲ್ರಿಗೂ ಈ ಜಾಂಬುವಂತನ ಮಾತು ಒಪ್ಪಿಗೆ ಆಯಿತು. ಎಲ್ಲ ವಾನರರು ಮಹೇಂದ್ರ ಪರ್ವತದಿಂದ ಕಿಷ್ಕಿಂದೆ ಕಡೆಗೆ ಹೋಗ್ತಾ ಇದ್ದಾರೆ. ಸೀತೆಯನ್ನು ಕಂಡಂತಹ ಸಮಾಚಾರ ತಿಳಿಸಲು ನಾನು ಮುಂದು ಅಂತ ಮುಂದೆ ನೆಗೀತಾ ಇದ್ದಾರೆ ವಾನರರೆಲ್ಲ. ಹಾಗೇ ಹೋಗ್ತಾ ಇದ್ದಾಗ ಮಧ್ಯದಲ್ಲಿ ಮಧುವನ ಅನ್ನೋಂಥ ಒಂದು ಅಪೂರ್ವವಾದಂಥ ವನ ಸಿಗುತ್ತೆ. ಇಲ್ಲಿ ಅನೇಕ ಅಪೂರ್ವವಾದಂತಹ ಹಣ್ಣುಗಳು, ವೃಕ್ಷಗಳು ಎಲ್ಲ ಇರೋವಂಥ ವನ ಇದು ಸುಗ್ರೀವನಿಗೆ ಸೇರಿದಂಥ ವನ ಇದನ್ನು ದಧಿಮುಖ ಅನ್ನುವಂಥ ವಾನರ ಈ ಮಧುವನವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ವಾನರೆಲ್ಲರಿಗೂ ಆಯಾಸಾಗಿತ್ತು. ಅಷ್ಟು ದಿವಸದಿಂದ ಏನೂ ಸರಿಯಾದಂಥ ಆಹಾರನೂ ಸಿಕ್ಕಿರಲಿಲ್ಲ. ಜೊತೆಗೆ ಸೀತೆ ಸಿಕ್ಕಿದ್ಲು ಅನ್ನುವಂಥ ಆನಂದದ ಸನ್ನಿವೇಶ. ಆವಾಗೊಂದು ಯೋಚನೆ ಮಾಡಿದ್ರು, ಎಲ್ಲ ಈ ಮಧುವನಕ್ಕೆ ಹೋಗೋಣ, ಇಲ್ಲಿ ಜೇನನ್ನು ಸವಿಯೋಣ, ಹಣ್ಣುಗಳನ್ನು ತಿನ್ನೋಣ, ಕುಣಿಯೋಣ, ಕುಪ್ಪಳಿಸೋಣ ಅಂತ ಹೇಳಿಬಿಟ್ಟು ಎಲ್ಲ ವಾನರರು ಮಧುವನದ ಕಡೆ ನುಗ್ಗಿಬಿಡ್ತಾರೆ. ವಾನರರೆಲ್ಲ ಮಧುವನಕ್ಕೆ ನುಗ್ಗಿದ್ದನ್ನು ನೋಡಿದಂಥ ದಧಿಮುಖ ತನ್ನ ಅನುಚರರನ್ನು ಕಳಿಸಿ ಹೇಗಾದರೂ ಮಾಡಿ ಇವರನ್ನು ತಡಿಬೇಕು ಅಂತ ನೋಡ್ತಾನೆ. ಸಾಧ್ಯ ಆಗೋದಿಲ್ಲ. ವಾಲ್ಮೀಕಿ ಈ ಸನ್ನಿವೇಶವನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಗಾಯಂತಿ ಕೇಚಿತ್ ಪ್ರಹಸಂತಿ ಕೇಚಿತ್ ನೃತ್ಯಂತಿ ಕೇಚಿತ್ ಪ್ರಣಮಂತಿ ಕೇಚಿತ್ ಪತಂತಿ ಕೇಚಿತ್ ಚರಂತಿ ಕೇಚಿತ್ ಪ್ಲವಂತಿ ಕೇಚಿತ್ ಪ್ರಲಪಂತಿ ಕೇಚಿತ್. ಈ ವಾನರರೆಲ್ಲ ಕೆಲವು ಹಣ್ಣುಗಳನ್ನೆಲ್ಲ ತಿಂತಾ ಹಾಡ್ತಾ ಇದ್ದಾರೆ. ಮತ್ತೆ ಕೆಲವು ವಾನರರೆಲ್ಲ ನರ್ತಿಸತೊಡಗಿದ್ದಾರೆ. ಇನ್ನೂ ಕೆಲವರು ಮೇಲಕ್ಕೆ ಎಗರ್ತಾ ಇದ್ದಾರೆ. ಮತ್ತೆ ಕೆಲವು ಸರಸರನೆ ಮರವನ್ನೇ ಹತ್ತಿ ಇಳಿತಾ ಇದ್ದಾರೆ. ಮತ್ತೆ ಕೆಲವು ವಾನರು ತಮ್ಮಷ್ಟಕ್ಕೆ ತಾವೇ ನಗ್ತಾ ಇದ್ದಾರೆ, ತಮಗೆ ತಾವೇ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಅತ್ಯಂತ ಸಂತೋಷದಿಂದ ಇದ್ದಾರೆ. ಮಧುವನದ ಅಪೂರ್ವವಾದಂಥ ಫಲಗಳನ್ನೆಲ್ಲ ಈ ವಾನರರು ತಿಂದುಬಿಟ್ರು. ಮರದ ಎಲೆಗಳನ್ನೆಲ್ಲ ಉದುರಿಸಿಬಿಟ್ರು. ವಾನರರ ಈ ಕೃತ್ಯವನ್ನು ನೋಡಿದಂಥ ದಧಿಮುಖನಿಗೆ
ಏನು ಮಾಡೋದು ತೋಚೋದಿಲ್ಲ. ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ, ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ದಧಿಮುಖ ಏನು ಮಾಡ್ತಾನೆ, ಅಲ್ಲಿಂದ ನೇರವಾಗಿ ಸುಗ್ರೀವನ ಹತ್ರಕ್ಕೆ ಹೋಗ್ತಾನೆ. ಸುಗ್ರೀವನತ್ತ ಈ ಎಲ್ಲ ಸಂಗತಿಗಳನ್ನು ಹೇಳ್ತಾನೆ. ದಕ್ಷಿಣ ದಿಕ್ಕಿಂದ ಎಲ್ಲ ವಾನರರು ಬಂದರು, ಬಹಳ ಸಂತೋಷ ಸಂಭ್ರಮದಿಂದ ಇದ್ದರು, ಮಧುವನಕ್ಕೆ ನುಗ್ಗಿದ್ರು, ಎಲ್ಲ ಹಣ್ಣುಗಳನ್ನು ತಿಂದರು, ವೃಕ್ಷಗಳನ್ನೆಲ್ಲ ಹಾಳು ಮಾಡಿದ್ರು, ನನ್ನ ಮಾತನ್ನು ಕೇಳಲಿಲ್ಲ, ನನ್ನನ್ನು ಕ್ಷಮಿಸಬೇಕು ಅಂತ ಸುಗ್ರೀವನನ್ನು ಪ್ರಾರ್ಥಿಸ್ತಾನೆ ದಧಿಮುಖ. ಆಗ ಸುಗ್ರೀವನಿಗೆ ಅರ್ಥ ಆಯಿತು, ಖಂಡಿತ ಹನುಮಂತ ಸೀತೆಯನ್ನು ಕಂಡು ಬಂದಿದ್ದಾನೆ, ಅದಕ್ಕೆ ವಾನರರಿಗೆಲ್ಲ ಸಂತೋಷ ಆಗಿದೆ. ಇಲ್ಲದಿದ್ದರೆ ಅವ್ರು ಹಾಗೆ ಬಂದ್ಬಿಡ್ತಾ ಇದ್ರು. ಕಾಲನೂ ಮುಂದೆ ಹೋಗಿದೆ, ಸೀತೆ ಸಿಕ್ಕಿದ್ದಾಳೆ. ಈ ಸಂತೋಷ ಸಂಭ್ರಮವನ್ನು ಮಧುವನದಲ್ಲಿ ಅವರು ಆಚರಣೆ ಮಾಡ್ತಾ ಇದ್ದಾರೆ. ದಧಿಮುಖನಿಗೆ ಸುಗ್ರೀವ ಹೇಳ್ತಾನೆ, ಇನ್ನೇನು ಮಾಡಬೇಡ, ವಾಪಸ್ ಹೋಗು, ಆದಷ್ಟು ಬೇಗ ಅವ್ರನ್ನೆಲ್ಲ ಇಲ್ಲಿ ಕಳಿಸು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಆಮೇಲೆ ಸುಗ್ರೀವ ರಾಮ ಲಕ್ಷ್ಮಣರಿಬ್ಬರಿಗೆ ಹೇಳ್ತಾನೆ, ನೋಡು ಪ್ರಭು, ಅವರು ಹೋಗಿರೋವರೆಲ್ಲ ಅತಿರಥ ಮಹಾರಥರು, ಅತ್ಯಂತ ಸಮರ್ಥನಾದಂಥ ಯುವರಾಜ ಅಂಗದ ಅದರಲ್ಲಿದ್ದಾನೆ, ಅತ್ಯಂತ ವೃದ್ಧ ಜಾಂಬುವಂತ ಇದ್ದಾನೆ, ಸಮರ್ಥಶಾಲಿ ಧೈರ್ಯವಂತ ಹನುಮಂತ ಇದ್ದಾನೆ, ಆದ್ದರಿಂದ ಜಯ ಸಿದ್ಧವೇ ಅಂತ ಸುಗ್ರೀವ ರಾಮನಿಗೆ ಹೇಳ್ತಾನೆ. ಮುಂದಿನ ರಾಮಕಥೆ ನಾಳೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ಗುಣ ಆ